ನಾನೇ ನಿನ್ ಫ್ರೆಂಡ್ ಸೋಡಾ ಬುಡ್ಡಿ ಅನ್ಕೊಂಡಿದ್ಯಾ ಅಷ್ಟೊಂದು ತಿನ್ನಕ್ಕೆ? ಹಲೋ, ಎಲ್ಲಿ ಹೋಗ್ತಿದ್ಯಾ? ನಾನು ಹೇಳಿದ್ನ ಹೋಗೋಕೆ ಅಂತ? ಏನನ್ನ ಬೇಕಿತ್ತ? ನಾನು ಇದನ್ನ ತಿಂದು ಹೇಗಿದೆ ಅಂತ ಹೇಳೋವರೆಗೂ ಇಲ್ಲೇ ಇರು. ಅನಿಕಾ, ಅಜ್ಜಿ ಮತ್ತೆ ತಾತಯ್ಯ ಇನ್ನ ಎತ್ತಿಲ್ಲ, ಅವ್ರಿಗೆ ತಿಂಡಿ ಕೊಡ್ಬೇಕು, ಸಮಯ ಆಯ್ತು. ಸೊ ನನಗಿಂತ ನಿನಗೆ ಆ ಮುದ್ಕಿನೇ ಇಂಪಾರ್ಟೆಂಟಾ? ಅನಿಕಾ, ನನ್ನ ಬಗ್ಗೆ ಏನ್ ಬೇಕಾನ ಮಾತಾಡು, ಆದ್ರೆ ಅಜ್ಜಿ ತಾತಯ್ಯನ ಬಗ್ಗೆ ಮಾತಾಡಿದ್ರೆ ನಾನ್ ಸುಮ್ಕಿರಕ್ಕಿಲ್ಲ. ಸುಮ್ಕಿರಲ್ವಾ? ಏನೇ ಮಾಡ್ತೀಯಾ? ಕೈ ಕಟ್ ಮಾಡ್ಕೋತೀಯಾ? ಮಾಡ್ಕೋ ಹೋಗೆ ಹೋಗೆ. ಇಲ್ಲಿ ನಾನು ಹೇಳಿದ್ದೆ ರೂಲ್ಸು, ಬಾಯಿ ಮುಚ್ಕೊಂಡು ಫಾಲೋ ಮಾಡಬೇಕು. ಓಕೆ? ಇದನ್ನು ನಾನೇ ಹೇಳ್ಬೇಕೇನೆ? ಹೋಗ್ ನೋಡು ಯಾರು ಅಂತ. ಟೂ ವೀಲರ್ ತನಕ, ಸೇಫ್ಟಿ ಪಿನ್ ಇಂದ ಸ್ಯಾನಿಟೈಸರ್ ತನಕ ಎಲ್ಲಾನು ಸಿಗೋ ಒಂದೇ ಜಾಗ, ನಮ್ಮ ಸೆಕೆಂಡ್ ಹ್ಯಾಂಡ್ ಪೀಸು ಅಂತ ಫೀಲಿಂಗ್ ಆಗ್ಬಿಡಿ ಅಣ್ಣ. ಒಂದ್ ಹ್ಯಾಂಡ್ ಇಂದ ಇನ್ನೊಂದ್ ಹ್ಯಾಂಡ್ ಬದಲಾಗೋ ಐಟಮ್ಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇರುತ್ತೆ. ಆಹಾ, ಎಂತ ಆಫರ್ ನೋಡಿ, ಎಂತ ಆಫರ್ ನೋಡಿ. ಎಕ್ಸ್ಪೀರಿಯನ್ಸ್ ಇರೋ ಐಟಮ್ಗೆ ಬೆಲೆ ಕಡಿಮೆ. ಯಾರಿಗುಂಟು ಯಾರಿಗಿಲ್ಲ? ಅಂಕಲ್ ಬನ್ನಿ, ಆಂಟಿ ಬನ್ನಿ, ಅಜ್ಜಿ ಬನ್ನಿ, ತಾತ ಬನ್ನಿ, ಎಲ್ರು ಬನ್ನಿ, ಲೈನಲ್ಲಿ ಬನ್ನಿ. ಇರೋದು 4 ಜನ, ಇದ್ರಲ್ಲಾಕೆ ಲೈನು? 400 ಎಲ್ಲ ಒಟ್ಟಿಗೆ ಬಂದ್ರೆ ನೋಡಕ್ಕಾಗಲ್ಲ, ಅದಕ್ಕೆ ಹೇಳಿದ್ರೆ ಲೈನಲ್ಲಿ ಬರೋಣ ಅಂತ. ಏನಾದ್ರೂ ತಪ್ಪು? ಮತ್ತೆ ಹೊಡ್ಕೊಂಬಂದಿರೋ ನಮ್ಮ ಹತ್ರನೇ ಹೊಡ್ಕೊಂಡೋಗೋ ಜನ ನೀವು. ಯಾರ್ ನೀವು? ಏನ್ ಬೇಕಿತ್ತು? ನೀವಾ? ಬಾಲೆ ಕಮಲಿ, ಚೆನ್ನಾಗಿದ್ಯಾ? ಯಾಕಮ್ಮ, ನನ್ನ ಗುರುತು ನಿನಗೆ ಸಿಗುತ್ತಿಲ್ಲವೇ? ಮನುಜ ಜನ್ಮವೇ ಇಷ್ಟು ತಾಯಿ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಉಳಿವಿಲ್ಲ. ಇದರ ಮಧ್ಯೆ ನೀನು ಯಾವುದನ್ನ ಗುರ್ತಿಡಿತೀಯ ಹೇಳು?
ಜೈ ತನ್ಮನ್ ಚಂದ್ರ. ಏ ಕಮಲಿ, ಅಲ್ಲೇನೇ ಮಾಡ್ತಿದ್ಯಾ? ಯಾರು ಬಂದಿರೋದು? ಓ, ಡೆಲಿವರಿ ಬಾಯಾ? ನಂದೊಂದು ಪ್ರಾಡಕ್ಟ್ ಬರಬೇಕಿತ್ತು, ತಗೊಂಡು ಕಳಿಸು. ಓ, ನನ್ನ ಮೊಮ್ಮಗಳ ಧ್ವನಿ ಕೇಳಿಸುತ್ತಿದೆ. ಕಮಲಿ, ನೀನು ಸ್ವಲ್ಪ ಅತ್ತ ನಿಲ್ಲು, ನಾನು ಒಳಗೆ ಬರುವೆ. ಜೈ ತನ್ಮನ್ ಚಂದ್ರ. ಅಜ್ಜಿ ಗ್ಯಾಸ್ ಸಿಲಿಂಡರ್ ಎಷ್ಟು? ಅಣ್ಣ ಮೊದ್ಲು ಟೋಕನ್ ತಗೊಳ್ಳೆ. ಟೋಕನ್ನ 50 ರೂಪಾಯಿ ಟೋಕನ್. ಐಟಮ್ ತಗೊಂಡ್ರೆ ರಿಟರ್ನ್, ಇಲ್ಲ ಅಂದ್ರೆ 50 ರೂಪಾಯಿ ನೋ ರಿಟರ್ನ್. ಇದೇನ್ರ ಹೊಸ ರೂಲ್ಸ್? ಇಲ್ಲ ಅಂದ್ರೆ ಐಟಮ್ ನೋಡ್ಕೊಂಡು ಹಂಗೆ ಹೊಟ್ಟೋಗ್ಬಿಡಲ್ವಾ? ಅದಕ್ಕೆ ಕಾಸು ತೆಗೆ. ಸರಿ, ಈ ಗ್ಯಾಸ್ ಸಿಲಿಂಡರ್ ಎಷ್ಟು? ಆಸೆ ಕಡೆ 3,000. ನಿನಗೆ ಅಂತ 1,000 ರೂಪಾಯಿ ಕೊಡ್ತೀನಿ, ತಗೊಂಡೋಗು. ಏನು 1,000ನಾ? ಅಣ್ಣ, ಹೈ ಕ್ವಾಲಿಟಿ ಗ್ಯಾಸು. ಈ ಗ್ಯಾಸಲ್ಲಿ ನೀನು ಚಿತ್ರಾನ್ನ ಮಾಡೋ ಚಿಕನ್ ಬಿರಿಯಾನಿ ತಿಂದಂಗಿರುತ್ತೆ. ನಾ ವೆಜಿಟೇರಿಯನ್ ಕಣಯ್ಯ. ಅದಕ್ಕೆ ಅಣ್ಣ ಹೇಳಿದ್ದು ಚಿತ್ರಾನ್ನನು ಚಿಕನ್ ಬಿರಿಯಾನಿ ತರ ಇರುತ್ತೆ ಅಂತ. 900 ಹಾಕ್ರೆ ಹೊಸದೇ ಸಿಗುತ್ತೆ. ಹಿಂಗೆ ಹೊಡಿತೀರಲ್ಲ. ಏಯ್, ಅಲ್ಲೇ ಹೋಗ್ತಾಗ, ಇಲ್ಲಿ ಹಾಕ್ಬಂದು ಅಳ್ಳಾಡ್ಸ್ಕೊಂಡು ದೇವರ್ಸಿ. ಏನಮ್ಮ ಹಂಗೆ ಬೈತೀಯಾ? ನಾನೇನಂದೆ? ಒಳ್ಳೆ ಮಾತೆ ಅಂದೆ. ನಾನು ಅಂದದ್ದು ದೇವರ್ಸಿ ಅಂತ. ನೀನ್ ಕಿವಿ ಸರಿಗಿಲ್ಲ, ಬೇವರ್ಸಿ ಅಂತ ಕೇಳ್ಸೈತೆ. ಅದಕ್ಕೆ ನಾನೇನ್ ಮಾಡ್ಲಿ? ಸರಿ, ಆ ಸ್ಟವ್ ತಗೋ, ಒಳ್ಳೆ ಕ್ವಾಲಿಟಿ, ಚೆನ್ನಾಗೈತೆ. ಓಂ ಶಾಂತಿ. ಅಮ್ಮಮ್ಮ, ಓ ಮೈ ಗಾಡ್, ಏನಿದು ವೇಷ? ಅಲ್ಲೇ ನಿಲ್ಲು ಮೊಮ್ಮಗಳೇ, ದೂರ ನಿಲ್ಲು. ಏನಾಯ್ತು ಅಮ್ಮಮ್ಮ? ಈ ನಿನ್ನ ಕ್ಷಣ ಮಾತ್ರದ ಉತ್ಸಾಹ ನನಗೆ ಅರ್ಥವಾಗುತ್ತದೆ ಮೊಮ್ಮಗಳೇ. ಇಷ್ಟೊಂದು ಉತ್ಸಾಹ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸುಧಾರಿಸ್ಕೋ, ತಾಳ್ಮೆ ಇರಲಿ. ಸರಿ ಅಜ್ಜಿ, ಲಾಸ್ಟ್ ರೇಟ್ ಏನು ಹೇಳಿದ್ದು? ಅಜಯ್, ನಾನ್ ಡೀಲ್ ಮಾಡ್ತೀನಿ ಇರು. ಅಣ್ಣ ಎಷ್ಟು ಕೊಡ್ತೀಯಾ? ನೀನೇ ಹೇಳು. ನೀನೇ ಹೇಳು. 500 ರೂಪಾಯಿ ಕೊಡ್ತೀನಿ. ಅಣ್ಣ, ನಿನಗೆ ನ್ಯಾಯನಾ? ಹೊಟ್ಟೆ ತಿನ್ನೋ ಅನ್ನಕ್ಕೆ ಹಿಂಗ ಚೌಕಾಸಿ ಮಾಡೋದು? ಏನೋ ಹೋಗ್ಲಿ ಪಾಪ ಅಂತ ಸಿಲಿಂಡರ್ನ ಕಡಿಮೆ ಕೊಡ್ತ ಸೋಷಿಯಲ್ ಸರ್ವಿಸಿಂಗ್ ಮಾಡ್ತಿದ್ರೆ ಹಿಂಗೆಲ್ಲ ಕಡಿಮೆ ಕೇಳ್ತಿಯಲ್ಲ? ಸರಿ, ನನಗೂ ಬೇಡ ನಿನಗೂ ಬೇಡ, 520 ರೂಪಾಯಿ ಕೊಡ್ತೀನಿ. ಸರಿ, ತಗೊಂಡೋಗ್. ಅಲ್ಲಿ ಇದೇನಿದ? 500 ರೂಪಾಯಿ ಕೊಡ್ತಾ ಇದ್ಯಾ? 520 ಅಲ್ವಾ?
ಟೋಕನ್ 50 ರೂಪಾಯಿ ಇದೆಯಲ್ಲಮ್ಮ. ಅಯ್ಯೋ ಮರ್ತ್ಬಿಟ್ಟೆ ಒಂದತಿ ಮರು ವಯಸ್ಸಾಯ್ತಲ್ವಾ ಹೌದಲ್ವಾ. ಅಯ್ಯೋ ಬರೀ 20 ರೂಪಾಯಿ ಇದೆಯಲ್ಲಪ್ಪ. ತಗೋ ಇನ್ನು 10 ರೂಪಾಯಿಗೆ ನಿನ್ನ ಹೆಸರಲ್ಲಿ ಎಲ್ಲಡ್ಕೆ ತಗೋತೀನಿ. ವೈ ಅಮ್ಮಮ್ಮ 2ನೇ ಕ್ಲಾಸ್ ಕನ್ನಡ ಬುಕ್ಕಲ್ಲಿರೋ ಕನ್ನಡ ಥರ ಮಾತಾಡ್ತಿದ್ದೀರಾ? ವಾಟ್ಸ್ ರಾಂಗ್ ವಿತ್ ಯು? ಏನಿದ್ ವೇಷ? ವೇಷ ಕಲ್ಲು ಎಂದುವವರಿಗೆ ದೇವರು ಕಾಣಿಸುವುದಿಲ್ಲ, ದೇವರನ್ನು ಪೂಜಿಸುವವರಿಗೆ ಕಲ್ಲು ಕಾಣುವುದಿಲ್ಲ. ಈಗ ನೀನು ಏನನ್ನು ನೋಡುತ್ತಿರುವೆಯೋ ಅದಷ್ಟೇ ಸತ್ಯ ಮೊಮ್ಮಗಳೇ. ಪ್ರಾಗ್ಮಟಿಸಮ್ ಅಂತಾರಲ್ಲ ಅದೇ. ಪ್ರಾಗ್ಮಟಿಸಮ್? ಅಮ್ಮಮ್ಮ ಅಯ್ಯೋ ಓಕೆ, ಇದನ್ನೆಲ್ಲ ಎಲ್ಲಿಂದ ಕಲ್ತ್ಕೊಂಡು ಬಂದ್ರಿ? ಈ ಸೀರೆ, ರುದ್ರಾಕ್ಷಿ, ಓ ಮೈ ಗಾಡ್, ನೀವೇನು ನಮ್ಮಮ್ಮನ? ಮನೇಲಿರೋ ಪಿಸಾಚಿ ಸಾಲದು ಅಂತ ಈಗ ಇದು ಬೇರೆ ಬಂದು ಸೇರ್ಕೊಂಡಿದೆ. ಇನ್ನು ಏನೇನು ಕಾದಿದ್ಯೋ. ನೀನು ನಿನ್ನ ಗೆಳತಿಯ ಕಿವಿಯಲ್ಲಿ ಏನು ಗುಸುಗುಸು ಎನ್ನುತ್ತಿರುವೆ ಎಂದು ನಾನು ಬಲ್ಲೆ ಬಾಲೆ. ಆದರೆ ಇದು ಯಾವ ವೇಷವೂ ಅಲ್ಲ, ಅವತಾರವೂ ಅಲ್ಲ. ಇಷ್ಟು ದಿನ ನಾನು ಆಶ್ರಮದಲ್ಲಿದ್ದೆ. ಆಶ್ರಮನ? ನಿತ್ಯವೂ ಆನಂದವಾಗಿರ್ತಾರಲ್ಲ ಆ ಆಶ್ರಮನ? ಹೇಳಿದರೆ ನಿನಗೆ ತಿಳಿಯದು ಬಾಲೆ. ಸಾಮಾನ್ಯರಿಗೆ ದಕ್ಕದ ಆಶ್ರಮ ಸಾಧನೆ ಮಾಡುವವರಿಗೆ, ಸಾಧನೆ ಮಾಡಬೇಕು ಅನ್ಕೊಂಡವರಿಗೆ ಮಾತ್ರ ದಕ್ಕುವ ಆಶ್ರಮ. ಜೈ ತನ್ಮನ್ ಚಂದರ. ಅಶಾಂತಿಯಿಂದ ದೂರ ಆಗಿ ಈ ಮನೆಗೆ ಶಾಂತಿ ನೆಮ್ಮದಿ ಸಿಗಲೆಂದು ಕೇಳಲು ಹೋಗಿದ್ದೆ. ಆದ್ರೆ ಕರೆಕ್ಟಾಗಿ ಆಕ್ಸಿಡೆಂಟ್ ಆಗಿದ್ದ ಸಮಯದಾಗೆ ನಾಪತ್ತೆ ಆಗ್ಬಿಟ್ರಲ್ಲ, ಅದೆಂಗೆ? ಹಲೋ, ಅಮ್ಮಮ್ಮನ್ನೇ ಕ್ವೆಶ್ಚನ್ ಮಾಡ್ತೀಯಾ? ಶಟ್ ಅಪ್ ಅಂಡ್ ಡೂ ಯುವರ್ ವರ್ಕ್. ಶಾಂತಿ ಶಾಂತಿ. ಮೊಮ್ಮಗಳೇ, ಈಗ ಮನೆ ಪರಿಸ್ಥಿತಿ ಹೇಗಿದೆ? ಸದ್ಯಕ್ಕೆ ಇಟ್ಸ್ ಆಲ್ ಗುಡ್ ಅಮ್ಮಮ್ಮ. ನಾವು ಅನ್ಕೊಂಡಿದ್ದಾಗೆ ಎಲ್ಲ ಶಾಂತವಾಗೇ ಇದೆ. ಎಲ್ಲ ನಾನು ಮಾಡಿದ ತಪಸ್ಸಿನ ಫಲ ಇದು. ಅಲ್ಲ, ನೀವು ಮನೆಯಾಗಿ ಇಲ್ಲದೆ ಇರೋ ಫಲ. ಶುಭವಾಗಲಿ. ಅಮ್ಮಮ್ಮ ನೀವ್ ಏನೇ ಹೇಳಿ, ಬಟ್ ನಾನಂತೂ ನಿಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ಅಮ್ಮಮ್ಮ. ಹೌದೇ? ಎಸ್ ಅಮ್ಮಮ್ಮ, ರಿಯಲಿ. ಅಮ್ಮಮ್ಮ ಆಕ್ಚುಲಿ ತುಂಬಾ ಇದೆ ಮಾತಾಡೋಕ್ಕೆ, ಬಟ್ ಇಲ್ಲಿ ಬೇಡ, ರೂಮಿಗೆ ಹೋಗೋಣ. ಹಲೋ, ನಂಗೆ ತಿಂಡಿ ಈಗಲೇ ಬೇಡ, ಎತ್ತಿಡು, ಆಮೇಲೆ ತಿಂತೀನಿ. ಬನ್ನಿ ಅಮ್ಮಮ್ಮ. ದುಂಡನೆಯ ಬಾಲೆ, ನಿನ್ನೆಯ ಆವೇಶ ಮನಸ್ಸಿಗೆ ದೇಹಕ್ಕೆ ಒಳ್ಳೆಯದಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು. ಕಮಲಿ ಬಾಲೆ, ಶುಭವಾಗಲಿ. ಜೈ ತನ್ಮನ್ ಚಂದಿರ. ಶುಭವಾಗಲಿ, ಶುಭವಾಗಲಿ. ಎಲ್ಲವೂ ಒಳ್ಳೆಯದಾಗಲಿ, ಸರ್ವರಿಗೂ ಒಳ್ಳೆಯದಾಗಲಿ. ಸಾಸಿವೆ ಕಾಳಷ್ಟು ಸತ್ಯ ಕಾಣ್ತಿಲ್ಲ ಅವಮ್ಮನ್ ತಾವ. ಇನ್ನು ಈ ಮನ್ಯಾಗ ಅದೇನೇನು ಕಾದೋಯ್ತು. ನಿಂಗೆ ನಾನು ಅಜ್ಜಿ ತಾತಯ್ಯನ ನೋಡ್ಕೊಂಬರ್ತೀನಿ. ಲೇ HMT, ಅಕ್ಕ, ಆ HMT ರೋಲೆಕ್ಸ್ ವಾಚ್ ಇದೆಯಲ್ಲಪ್ಪ, ಅದನ್ನ ಜೋಪಾನವಾಗಿ ಎತ್ತಿಡು. ಸಾಹೇಬ್ರು ಬೇಕು ಅಂತ ಕೇಳಿಯಾರೆ. ಎಲ್ಲಿ ವಾಚ ತೋರಿಸಿ ನೋಡೋಣ. ಇಲ್ಲ ಬಿಡೋಣ, ಅದ್ ನಿನಗ್ ಸೆಟ್ ಆಗಲ್ಲ. ತೋರ್ಸು ಅಂಬಿ ವಾಚ, ನಾನು ನೋಡ್ತೀನಿ. HMT ಆಯ್ತಕ್ಕ. ನೋಡಿ ಅಣ್ಣ, ನೋಡಿ ಅಕ್ಕ, ಸರಿಯಾಗಿ ನೋಡ್ಕೊಂಬಿಡಿ. ಆಮೇಲೆ ನೋಡ್ತೀವಿ ಅಂದ್ರು ಆ ಭಾಗ್ಯ ಸಿಕ್ಕೋದಿಲ್ಲ. ಈ ವಾಚ್ ನ ಅಮೆರಿಕ ಪ್ರೆಸಿಡೆಂಟ್ ಕಟ್ಟಿದ್ದು. ಅವ್ರ ಹೆಸರು ಟ್ರಂಕ್ ಕಣ. ಏ ಅಜ್ಜಿ, ಅದು ಟ್ರಂಕ್ ಅಲ್ಲ, ಟ್ರಂಪ್. ಟ್ರಂಕ ಪಂಕ ಏನ್ ಹೆಸರುಗಳು ಅದೇ ಕಣಪ್ಪ.
ಅಯ್ಯ ಮಂಕು, ಈ ವಾಚ್ನ ಕಟ್ಕೊಂಡ್ರೆ ಟೈಮ್ ಫುಲ್ ಚೇಂಜ್ ಆಗ್ಬಿಡುತ್ತೆ. ಚೇಂಜ್ ಆಗ್ಬಿಡುತ್ತೆ, ಚೇಂಜ್. ಎಷ್ಟಿದು? ಏ ಬೇಡ ಬೇಡ, ಸುಮ್ಮನೆ ಯಾಕೆ ಬಿಡೋಣ. ಅಂಬಿ ರೈಟ್ ಹೇಳಕ್ಕೇನು ಹೇಳು. ಏನೋ ನೀನ್ ಕೇಳ್ತಿದ್ಯಲ್ಲ ಅಂತ ಹೇಳ್ತಿದ್ದೀನಿ. 80,000 ರೂಪಾಯಿ ವಾಚ್, 5,000 ರೂಪಾಯಿ ಕೊಡ್ತಾ ಇದೀವಿ. ಆ ವಾಚ್ನ ನನ್ ಕೈ ಕಟ್ಕೊಂಡು ನನ್ ಟೈಮ್ ಬದಲಾಗಿ ಇಂಡಿಯಾಗೆ ಪ್ರೆಸಿಡೆಂಟ್ ಆಗ್ಬೋದೇನೋ ಅನ್ನೋ ಆಸೆ. ಆದ್ರೆ ಏನ್ ಮಾಡ್ಲಿ, ಕರೋನಾ ಬಡತನ, ಅದಕ್ಕೆ ಕೊಡ್ತಾ ಇದೀವಿ. 5,000ನಾ ಕಮ್ಮಿಲ್ವಾ? ಏಯ್, ನಿಂಗೆ ಸುಮ್ಮನೆ ನಿಂತ್ಕೊಳಕ್ ಆಗೋದಿಲ್ವಾ? ಏನೋ ತಗೊಳ್ಳೋದಿಲ್ಲ, ಎಲ್ಲ ಮುಸ್ಲಿಕೊಂಡು ಮೂಟರ್ಸ್ಕೊಂಡ್ಬರ್ತೀಯಲ್ಲ ನೀನು, ಯಾಕೆ? ಹ್ಞೂ ಅಜ್ಜಿ, ಇವನ್ ಯಾಕೋ ಅವನ ತರನೇ 520 ರೂಪಾಯಿ ವ್ಯಾಪಾರ ಮಾಡಂಗವನೆ. ನಡೀತಾ ಕಲ್ತ್ಕೋ. ಇಲ್ಲ ಅಂಬಿ, ಒಂದು ರೈಟ್ ಹೇಳು. 5,000 ಪಾರ್ಟಿ ರೆಡಿ ಇದೆ, ಬೇಕಾದ್ರೆ ತಗೋ, ಇಲ್ಲಾಂದ್ರೆ ಹೋಗ್ತಾ ಇರು. 5,020 ರೂಪಾಯಿ ಕೊಡ್ತೀನಿ, ನನ್ ಕೊಡು. ವಾಚು ಸಖತ್ತಾಗಿದೆ. ಧರ್ಮ ಸಂಕಟ ಆಗೋಯ್ತಲ್ಲ. ಲೇ ಮಗ, ಏನೋ ಮಾಡೋಣ? ಅಂಬೆ, ಅಣ್ಣ ರೆಗ್ಯುಲರ್ ಪೇಷಂಟ್, ಕಸ್ಟಮರು, ಹೋಗ್ಲಿಕ್ಕೆ ಕೊಟ್ಟು ಬಿಡು. ಹೌದೌದು, ನಾನು ರೆಗ್ಯುಲರ್ ಕಸ್ಟಮರ್. ಸರಿ ಹೋಗ್ಲಿ, ತಗೋಣ. ಟೇಕ್ ದಿಸ್ ಕೇರ್ಫುಲಿ, ಗಿವ್ ಮಿ ಅಮೌಂಟ್. 5,050 ತಗೊಳ್ಳಿ. 5,100 ತಾನೇ ಮಾತಾಡಿದ್ದು. 50 ರೂಪಾಯಿ ಟೋಕನ್ ಅಲ್ಲಿ ಇದೆಯಲ್ಲ. ಹಂಗೆ ಅಲ್ಲಿ ಅಲ್ಲಿ ಸರಿ ಇದೆ ತಾನೇ? ಇಲ್ಲಾಂದ್ರೆ ನಿಮ್ಮ ಮನೆ ಹತ್ರ ಬಂದ್ಬಿಡ್ತೀನಿ. ಹೆಂಗೆ, ನಮ್ನ ಯಾರನ್ನು ಯಾಮಾರ್ಸಕ್ಕಾಗಲ್ಲ. ಓ ಹೌದಣ್ಣ, ಸಖತ್ ಪಂಟ್ರು ನೀವು. ವಾಚ್ ಹುಷಾರು, ತಿಂಗ್ಳಿಗೆ ಒಂದ್ಸಲ ಆದ್ರೂ ಒರ್ಸ್ಬಿಡಿ. ಸರಿ, ಬರ್ತೀನಿ. ಒರ್ಸಿಡಿ ಆ ವಾಚ್ ಅದಕ್ಕೆ ಮಾತ್ರ ಲಾಯಕ್. ಅದು ಸರಿ ಅನ್ನು. ಅಂಬಿ ಬಾಯಿಲಿ. ಏನಜ್ಜಿ? ನಾನು ಕರೆದಿದ್ದು ನನ್ನ ಮುದ್ದು ಮೊಮ್ಮಗಳನ್ನ, ಈ ಕರಿಕಾಗೋದಿಲ್ಲ. ಆಯ್ತು, ನಾನು ಒಳಗಡೆ ಹೋಗಿ ಅಡಿಗೆ ಮಾಡ್ತೀನಿ. ನೀನು ಸ್ಕೂಟ್ರನ್ನ ಡೀಲ್ ಮಾಡು, ನಾನು ಅಡಿಗೆ ಮಾಡ್ತೀನಿ. ಹುಷಾರು ಮಗ, ನೋಡ್ಕೊಂಡು. ಆಯ್ತಾಯ್ತು, ಬೇಡ ಬಿಡಪ್ಪ. ವಾಟ್, ಇನ್ನೂ ರೆಡಿ ಆಗಿಲ್ವಾ ನೀವು? ಅಮ್ಮ ಬರ್ತಿಲ್ಲ, ಅವ್ರ ಬದಲು ನಾನು. ನೆನ್ನೆ ತಾನೇ ಬರ್ತೀನಿ ಅಂತ ಹೇಳಿದ್ರಲ್ಲ. ಬರೋಣ ಅಂತಾನೆ ಅಂದ್ಕೊಂಡೆ ರಿಷಿ, ಆದರೆ ರಚನಾ ನಾನು ಬರ್ತೀನಿ ಅಂತಂದ್ಲು. ಆ್ಯಕ್ಚುಲಿ ನಾನು ಬರೋದಕ್ಕಿಂತ ಕಮಲಿಗೆ ರಚನಾನ ನೋಡಿದ್ರೇ ಬೆಟರ್ ಆಗಿ ಫೀಲ್ ಆಗ್ಬೋದೇನೋ ಅಂತ. ಅಯ್ಯೋ ಅಮ್ಮ, ಹಾಗಂತ ನೀವು ಬರಲೇಬಾರ್ದು ಅಂತ ಏನೂ ಇಲ್ವಲ್ಲ. ಇನ್ಫ್ಯಾಕ್ಟ್ ನೀವು ಬಂದರೆ ಕಮಲಿಗೆ ಇನ್ನೂ ಸಮಾಧಾನ ಆಗುತ್ತೆ. ನಾನು ಹೇಳಿದ್ದು ಕಮಲಿ ನಿಮ್ಮ ಜೊತೆಗಿಂತ ನನ್ನ ಹತ್ರ ಓಪನ್ ಆಗಿ ಮಾತಾಡ್ಕೋತಾಳೆ ಅಂತ. ಅದನ್ನು ನೀವು ಹೀಗೆ ಅರ್ಥ ಮಾಡ್ಕೊಂಡ್ರ? ಬೇಕಾದರೆ ನೀವು ಬನ್ನಿ ಅಮ್ಮ. ಬೇಡ ಬೇಡ, 3 ಜನ ಬೇಡ, ನೀವು ಹೋಗಿ ಬನ್ನಿ. ತಗೋ ಇದನ್ನು. ಏನ್ ಇದು? ನಾನು ಮಾಡಿದ್ದು ಅಂತ ಹೇಳಿ ಕಮಲಿಗೆ ಕೊಟ್ಬಿಡು. ಸರಿ, ಹುಷಾರಾಗಿ ಹೋಗಿ ಬನ್ನಿ.